ಬಿಗ್ ಬಾಸ್ 12 ಸೀಸನ್ ವಿನ್ನರ್ ಆಗ್ಬೇಕಾಗಿರೋದು ಗಿಲ್ಲಿ. ಯಾಕಂತ ಹೇಳಿದ್ರೆ ಅವ್ನು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಬಿಗ್ ಬಾಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಕೊಡ್ತಾ ಇದ್ದಾನೆ. ಬರೀ ಕಾಮಿಡಿಯಿಂದ ಅಲ್ಲದೆ ಬೇರೆ ತರನು ಸಹಿತ ಅವ್ನು ಒಳ್ಳೆ ಒಂದು ಪರ್ಫಾರ್ಮ್ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನೊಂಥರ ಯಾರಿಗೂ ನೋವು ಮಾಡ್ದಿರೋ ತರ ಮಾತಾಡ್ತಾನೆ. ಅವನು ಕಾಮಿಡಿನೂ ತುಂಬಾ ಚೆನ್ನಾಗಿ ಮಾಡ್ತಾನೆ. ಸೊ ತುಂಬಾ ಬ್ರಿಲಿಯಂಟ್ ಆಟ ಆಡ್ತಿದ್ದಾನೆ ಅವ್ನು ಬಿಗ್ ಬಾಸ್ ಅಲ್ಲಿ. ಇಷ್ಟೋ ತನಕ ಅಂತೂ ಬಿಗ್ ಬಾಸ್ ಅಲ್ಲಿ ಅಷ್ಟು ಚೆನ್ನಾಗಿರೋ ಆಟವನ್ನು ನಾನಂತೂ ನೋಡಿಲ್ಲ. ನನ್ಗೆ ಇಷ್ಟೋ ತನಕ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಷ್ಟು ಇಷ್ಟ ಆಗಿರೋರು ಯಾರು ಇಲ್ಲ. ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಗಿಲ್ಲಿ. ಟಾಪ್ 5 ಅಲ್ಲಿ ನನ್ಗೆ ಗಿಲ್ಲಿನೇ ಬರ್ಬೇಕಂತ ಆಸೆ ಇದೆ. ಗಿಲ್ಲಿ ಜೊತೆಗೆ ರಕ್ಷಿತಾ ಕಾವ್ಯ ಇಬ್ರು ಬರ್ಬೇಕಂತ ನಂಗೆ ತುಂಬಾ ಇಷ್ಟ ಆಗ್ತದೆ. ಕಿಚ್ಚನ್ ಆಚೆ ಈಚೆ ನನಗೆ ಇರ್ಬೇಕಂತ ನನಗೆ ಆಸೆ ಇರೋದು ಗಿಲ್ಲಿ ಮತ್ತೆ ರಕ್ಷಿತಾ ಇರ್ಬೇಕಂತ ನನಗೆ ತುಂಬಾ ಆಸೆ ಇದೆ. ನಿಖಿತಾ ಶೃಂಗೇರಿ. ನನಗೆ ಸೀಸನ್ 12 ಬಿಗ್ ಬಾಸ್ ಅಲ್ಲಿ ನನಗೆ ಗಿಲ್ಲಿ ವಿನ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಯಾಕಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಮತ್ತೆ ಅವ್ನು ಬಂದಾಗಿಂದನೂ ಬಿಗ್ ಬಾಸ್ ನಂಬರ್ 1 ಶೋ ಆಗಿದೆ. ಅಂಡ್ ಕಲರ್ಸ್ ಕನ್ನಡನೇ ನಂಬರ್ 1 ಶೋ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ರಕ್ಷಿತಾ ಬೇಕು. ನನಗೆ ಅವಳನ್ನ ರನ್ನರ್ ಅಪ್ ಆಗಿ ನೋಡಕ್ ಆಸೆ. ಆದ್ರೆ ಬಟ್ ಗಿಲ್ಲಿನ ನಂಗೆ ವಿನ್ನರ್ ಆಗಿ ನೋಡ್ಬೇಕು ಅಂತ ಆಸೆ ಇದೆ ತುಂಬಾ. ರಕ್ಷಿತಾ ತುಂಬಾ ಒಳ್ಳೆ ಹುಡುಗಿ. ಅವಳಂದ್ರೆ ತುಂಬಾ ಮುಗ್ಧ ಮನಸ್ಸಿರೋ ಹುಡುಗಿ. ತುಂಬಾ ಕನ್ನಡ ಮಾತಾಡಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಅದೆಲ್ಲ ಅವಳದು ತುಂಬಾ ಇಷ್ಟ. ಅವಳ ಲಾಗ್ ಎಲ್ಲ ನಾವು ನೋಡ್ತಿದ್ವಿ. ಸೊ ಅವಳು ಇಷ್ಟನೇ. ಬಟ್ ಆದ್ರೆ ನನಗೆ ಗಿಲ್ಲಿ ವಿನ್ ಆಗ್ಬೇಕಂತ ತುಂಬಾ ಆಸೆ. ನನ್ಗೆ ಗಿಲ್ಲಿ, ರಕ್ಷಿತಾ, ರಘು, ಆಮೇಲೆ ಧನುಷ್ ಮತ್ತೆ ಕಾವ್ಯ. ಹೆಸರು ಮಿನಾಸ್. ನಮಗೆ ರಕ್ಷಿತಾ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಮಂಗಳೂರಿನವರು. ನಾವು ರಕ್ಷಿತಾ ಅವರನ್ನ ಬಿಗ್ ಬಾಸ್ಗೆ ಹೋಗುವ ಮುಂಚೆಯಿಂದ ಸಹ ನೋಡ್ತಾ ಇದ್ದೇವೆ ವ್ಲಾಗ್ಸ್ ಅಲ್ಲಿ ಎಲ್ಲ. ಅವರು ಇಲ್ಲಿ ವ್ಲಾಗ್ಸ್ ಅಲ್ಲಿ ಹೇಗೆ ನ್ಯಾಚುರಲ್ ಆಗಿ ಮತ್ತೆ ಫಿಲ್ಟರ್ಲೆಸ್ ಆಗಿ ಅಂದ್ರೆ ಫಿಲ್ಟರ್ ಇಲ್ಲದೆ ಇದ್ದಾರೋ ಅಲ್ಲಿ ಕೂಡ ಹಾಗೆ ಇದ್ದಾರೆ ಅವರು. ಮತ್ತೆ ಅವರು ಸ್ಟ್ರೈಟ್ ಫಾರ್ವರ್ಡ್, ಎಂತ ಮಾತಾಡ್ಲಿಕ್ಕೆ ಸಹ ಹೆದರುದಿಲ್ಲ. ಹಾಗೆ ಅವರು ಎಷ್ಟು ಇನ್ಸಲ್ಟ್ ಆದ್ರೆ ಸಹ ಅದನ್ನ ಫೇಸ್ ಮಾಡ್ತಿದ್ದಾರೆ. ತುಂಬಾ ಡೇರಿಂಗ್ ಆಗಿ ಇರ್ತಾರೆ. ಅದಕ್ಕೆ ಅಲ್ಲಿ ಯಾರಿಗೆ ಸಹ ಅವರು ಜಾಸ್ತಿ ಹೆದರುದಿಲ್ಲ. ಅದಕ್ಕೆ ನಮ್ಗೆ ಅವರೇ ಇಷ್ಟ ಆಗ್ಬೇಕು. ಟಾಸ್ಕ್ ಕೂಡ ರನ್ನರ್ ಆಗಿ ಗಿಲ್ಲಿ ಅವರನ್ನ. ಟಾಪ್ 5 ಅಲ್ಲಿ ರಕ್ಷಿತಾ, ಗಿಲ್ಲಿ ಮತ್ತೆ ಧನುಷ್, ಅಶ್ವಿನಿ, ರಘು ಅವರನ್ನ ನೋಡ್ಬೇಕು.